ಹಾಯ್ ಸ್ನೇಹಿತರೆ, ಎಲ್ಲ ವಿದ್ಯಾರ್ಥಿಗಳು ಚೆನ್ನಾಗಿ ಎಕ್ಸಾಮ್ ಬರೆದಿರ ಅಂತ ಅನ್ಕೊಂಡಿನಿ. ಇಂಗ್ಲೀಷ್ ಎಕ್ಸಾಮ್ ಇತ್ತು. ಮ್ಯಾಥ್ಸ್ ದ ಫಾಲೋಯಿಂಗ್ ಕ್ವಶನ್ಸ್ ಮತ್ತು MCQ ಕ್ವಶನ್ ಯೂಸ್ ಆಗಿದೆ ನಿಮಗೆ. ಅವೇ ಕ್ವಶನ್ಸ್ ಬಂದಿದೆ. ಸ್ವಲ್ಪ ಮ್ಯಾಥ್ಸ್ ದ ಫಾಲೋಯಿಂಗ್ ಕ್ವಶನಲ್ಲಿ ಏನಿದಿಲ್ಲ, ಅವೇ ಕ್ವಶನ್ಸ್ ಬಂದಿದೆ. ಒಂದೇ ಏನು ಟ್ವಿಸ್ಟ್ ನೋಡಿ, 4 ಬಂದಂದರೆ ಒಂದು ನಿಮಗೆ ಬಂದುಬಿಡುತ್ತೆ ಆರಾಮಾಗಿ. ಮತ್ತು MCQ ಕ್ವಶನಲ್ಲಿ ಒಂದು ಸ್ವಲ್ಪ ಟ್ವಿಸ್ಟ್ ಮಾಡಿ ಕೇಳಿದ್ದಾನೆ. ಬಹಳ ಈಸಿ ಇತ್ತು ಕ್ವಶನ್ ಪೇಪರ್. ಗ್ರಾಮರಲ್ಲಿ ಕೂಡ ಈಸಿ ಇದೆ. ಸೊ ಎಲ್ಲ ವಿದ್ಯಾರ್ಥಿಗಳ ಎಕ್ಸಾಮ್ ಹೇಗಾಯಿತು ಕಮೆಂಟ್ ಮೂಲಕ ತಿಳಿಸಿ. ಬಹಳ ಈಸಿ ಆಗಿತ್ತು ಕ್ವಶನ್ ಪೇಪರ್ ಇವತ್ತು. ಇಂಗ್ಲೀಷ್ 2024 ಆ್ಯನ್ಯುವಲ್ ಕ್ವಶನ್ ಪೇಪರ್. ಸೊ ನೋಡಿದ ತಕ್ಷಣ ಎಲ್ಲರೂ ಆನ್ಸರ್ ಮಾಡ್ತೀರಾ, ಹಾಗೆ ಕ್ವಶನ್ ಪೇಪರ್ ಇತ್ತು. ಮತ್ತು ಇನ್ನೊಂದೇನು, ಯಾರೆಲ್ಲ ಜಸ್ಟ್ ಪಾಸ್ ಆಗಬೇಕಂತ ಅನ್ಕೋದಿರಲ್ಲ, ಅವ್ರು ಜಸ್ಟ್ ಅಲ್ಲ, ಅವರು ರಿಸಲ್ಟ್ ಕೂಡ ಮಾಡ್ಕೋಬೇಕು. ಅಷ್ಟೊಂದು ಈಸಿ ಇತ್ತಿದು ಕ್ವಶನ್ ಪೇಪರ್. ಇವಾಗ ಜಸ್ಟ್ ಪಾಸ್ ಬರೆದು ಬಂದೀನಿ ಸರ್, ನಾನು ಫೇಲ್ ಆಗ್ತೀನೋ ಇಲ್ಲೋ ಅಂತ ಭಯ ಏನು ಬೇಡ. ನೀವು ಪಾಸ್ ಆಗ್ತೀರಾ. ಗ್ರಾಮರ್ ಮತ್ತು ಸಮರಿಗಳನ್ನು ಬರೆದರೆ ಸಾಕು. ಇಲ್ಲಿ ಹೇಳ್ತೀನಿ ಕೇಳಿ. ಇವಾಗ ಕಮೆಂಟ್ ಮಾಡ್ತೀರಾ ಮತ್ತೆ ಏನಂತ, ಸರ್ ನಾನು ಆ ಪ್ರಶ್ನೆಗಳಿಗೆ ಗ್ರಾಮರ್ ಬರೆದಿದ್ದೀನಿ, ಎಷ್ಟು ಪೇಜ್ ಬರ್ತೀರಾ? 1 ಪೇಜ್ ಇದ್ದಂದರೆ 1 ಪೇಜ್ ಬರೆದಿರ ಅಂದರೆ ಮಾರ್ಕ್ಸ್ ಕೊಡ್ತಾರೆ, ಆಯಿತಾ. ಇವಾಗ ಪ್ರಶ್ನೆಗಳಿಗೆ ನೀವು ಏನಿದಿಲ್ಲ, 4 ಅಂಕದ ಪ್ರಶ್ನೆ ಮತ್ತು 6 ಅಂಕದ ಪ್ರಶ್ನೆಗೆ ಸಮರಿನೇ ಬರೆದರೆ ಓಕೆ. ಗ್ರಾಮರ್ ಅಟೆಂಡ್ ಮಾಡಬೇಕು. ಓಕೆ, ಮೇನ್ ಏನು ಗ್ರಾಮರ್ ಅಟೆಂಡ್ ಮಾಡಿರಬೇಕು. ಎಲ್ಲ ಪ್ರಶ್ನೆಗಳಿಗೆ ಗ್ರಾಮರ್ ನೀವು ಅಟೆಂಡ್ ಮಾಡಿದರೆ ಡೆಫಿನೆಟ್ಲಿ ನೀವು ಪಾಸ್ ಆಗ್ತೀರಾ, ಡೋಂಟ್ ವರಿ. ಸೊ ಇಷ್ಟೊಂದು ಈಸಿ ಇತ್ತು ಗ್ರಾಮರ್ ಸೆಕ್ಷನಲ್ಲೂ ಕೂಡ. ಸೊ ಎಲ್ಲ ವಿದ್ಯಾರ್ಥಿಗಳ ಎಕ್ಸಾಮ್ ಹೇಗಾಯಿತು ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ಹಾಕಿದ ಉದ್ದೇಶ ಏನಂದರೆ, ವಿದ್ಯಾರ್ಥಿಗಳಿಗೆ ಓಕೆ ಏನಾಗಬೇಕು, ಹೆಲ್ಪ್ ಆಗಬೇಕಂತ ಹಾಕಿದೆ. ನಾನು ಕೂಡ ನಿದ್ದೆ ಮಾಡಿಲ್ಲ ಹೀಗಾಗಿ. ಸೊ ಇವತ್ತು ಎಕ್ಸಾಮ್ ನನಗೂ ಕೂಡ ಬಹಳ ಖುಷಿ ಆಗ್ತದೆ. ಕ್ವಶನ್ ಪೇಪರ್ ನೋಡಿದ ತಕ್ಷಣ ಎಕ್ಸಾಮ್ ಚಲೋ ಆಗಿರಬೇಕು ಇವತ್ತು. ಕೆಲವೊಂದು ವಿದ್ಯಾರ್ಥಿಗಳ ಏನಾದರೂ ಬೇಜಾರಾಗಿದ್ದರೆ ಏನೂ ವರಿ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಆಲ್ ದಿ ಬೆಸ್ಟ್. ಮುಂದಿನ ಎಕ್ಸಾಮ್ ಎಕನಾಮಿಕ್ಸ್, ಸೋಸಾಲಜಿ, ಜಿಯೋಗ್ರಫಿ, ಕಂಪ್ಯೂಟರ್ ಸೈನ್ಸ್ ಹೇಳ್ತೀನಿ, ಡೋಂಟ್ ವರಿ.